ಯಾಕೆ ನಿಮ್ಮ ಅತ್ತೆ ಮಾವ ನಿಮ್ಮ ಮನೆಗೆ ಬರಲ್ಲ, ನಿಮ್ಮನ್ನ ನೋಡಲ್ಲ, ಮಾಡಲ್ಲ? ವಾಟ್ಸ್ ಯುವರ್ ಹಸ್ಬೆಂಡ್ ಏಜ್? ನಾನು ತಿಂಗಳಿಗೆ ಎಷ್ಟು ದುಡಿತೀನಿ ಅಂತ. ಯಾಕೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಅಂತ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಇದು ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ದಿನ ನಾನು ಲಾಸ್ಟ್ ಒಂದು ಸ್ಟೋರಿ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಆಸ್ಕ್ ಮಿ ಅ ಕ್ವಶನ್. ನನ್ನ ಕ್ವಶನ್ನ ಮಾಡಿ ನಾನು ನನ್ನ ಹಸ್ಬೆಂಡ್ ಜೊತೆ ಆನ್ಸರ್ ಮಾಡ್ತೀನಿ ಅಂತ. ಸೊ ಇವತ್ತಿನ ವ್ಲಾಗ್ ಅದೇ ಆಗಿರುತ್ತೆ. ಕೀಪ್ ವಾಚಿಂಗ್. ಆ್ಯಂಡ್ ನಿಮ್ಮೆಲ್ಲರ ಕ್ವಶನ್ಸ್ ಕೆಲವೊಬ್ಬರು ಮೆಸೇಜ್ ಮಾಡಿದ್ರ. ಆ ಕ್ವಶನ್ಸ್ಗೆಲ್ಲ ಈಗ ಒಂದಷ್ಟು ಜನ ಮೆಸೇಜಸ್ ಮಾಡಿದ್ರ. ಆ್ಯಂಡ್ ಅದರಲ್ಲಿ ರ್ಯಾಂಡಮ್ ಆಗಿ ರಿಪೀಟ್ ಆಗಿರೋಂಥ ಕ್ವಶನ್ಸ್ನ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಕ್ವಶನ್ಸ್ಗೆ ನಾವತ್ತು ಆನ್ಸರ್ ಕೊಡ್ತೀವಿ. ಏನಂತೀರಾ? ಹೌದು, ಬೇಡವಾ ಕೊಡು ಮತ್ತೆ ಸೈಲೆಂಟಾಗಿ. ಆ್ಯಂಡ್ ಆ ಕ್ವಶನ್ಸ್ ಏನು ಅಂದರೆ, ಇವ್ರಿಗೆ ಇನ್ನೊಂದೇನು ಅಂದರೆ, ನಾನು ಏನು ಕ್ವಶನ್ ಕೇಳ್ತಿದ್ದೀನಿ ಅಂತ ಇವ್ರಿಗೆ ಪ್ರಾಮಿಸ್ ಗೊತ್ತಿಲ್ಲ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ಬಂದು, ಸರಿ ಹೇಳು, ಇಲ್ಲ ನಿನ್ನ ನಾನು ಓದೇ ಇಲ್ಲ. ಹಂಗೆಲ್ಲ ಚೀಟ್ ಮಾಡೋಂಗಿಲ್ಲ. ವಾಟ್ಸ್ ಯುವರ್ ಹಸ್ಬೆಂಡ್ ಏಜ್? ಇದಕ್ಕೆ ಉತ್ತರ ಕೊಡ್ತೀರಾ? ಸತ್ಯವನ್ನೇ ಹೇಳ್ತೇವೆ. ಸತ್ಯವನ್ನೇ ಹೇಳ್ತೇವೆ. ಆ್ಯಂಡ್ ಇದಂತೂ ತುಂಬ ರಿಪೀಟ್ ಆಗಿರೋ ಕ್ವಶನ್ಸು. ಆ್ಯಂಡ್ ಈ ಕ್ವಶನ್ ಅಂತೂ ತುಂಬ ರಿಪೀಟ್ ಆಗಿರೋದು, ಹಂಗಾಗಿ ಫಸ್ಟಲ್ಲೇ ಆನ್ಸರ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಬ್ರು ಕೇಳಿದ್ರು, ಫಸ್ಟ್ ಏಜ್ ಹೇಳ್ಬಿಡಿ ಮತ್ತೆ ಹೇಳ್ತೀನಿ. ನನ್ನ ಏಜ್ ಆಗಸ್ಟ್ ಬಂದರೆ 40 years. ಆಗಸ್ಟ್ ಬಂದರೆ 40 years. 1985. ಕ್ಲಿಯರ್ ಆಯಿತು ಅಂತ ಅನ್ಕೊಳ್ತೀನಿ. ಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಾದ್ರೆ ಕೊಡ್ತೀನಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಕ್ಲಿಯರ್. ಆ್ಯಂಡ್ ಅದರ್ ಕ್ವಶನ್ ರಿಲೇಟೆಡ್ ಒಂದು 2-3 ಕ್ವಶನ್ಸ್ ಕೇಳಿದ್ದೀರಾ. ನಿಮಗೂ ನಿಮ್ಮ ಹಸ್ಬೆಂಡಿಗೆ ಎಷ್ಟು ಏಜ್ ಡಿಫ್ರೆನ್ಸ್ ಇದೆ ಅಂತ. ಆ್ಯಂಡ್ ಎಷ್ಟು ಏಜ್ ಡಿಫ್ರೆನ್ಸ್ ಇದೆ ಅನ್ನೋದಕ್ಕಿಂತ ಏಜ್ ಡಸಂಟ್ ಮ್ಯಾಟರ್ ಫಾರ್ ಲವ್, ಫಾರ್ ಮ್ಯಾರೇಜ್. ಆ್ಯಂಡ್ ಏಜ್ ಈಸ್ ಜಸ್ಟ್ ಎ ನಂಬರ್. ಏಜ್ ಡಸಂಟ್ ಮ್ಯಾಟರ್. ನನಗೆ ಒಂದು ಸರಿ ಕೂಡ ಏಜ್ ಮ್ಯಾಟರ್ ಆಗೇ ಇಲ್ಲ. ಸೊ ನಾನು ಯಾವತ್ತೂ ಫೀಲ್ ಮಾಡ್ಕೊಂಡೇ ಇಲ್ಲ. ನಾನು ಏನಕ್ಕೆ ಈ ಕ್ವಶನ್ಗೆ ರಿಪ್ಲೈ ಮಾಡ್ತಿದ್ದೀನಿ ಅಂದರೆ, ರಿಪೀಟೆಡ್ ಕ್ವಶನ್ ಆಗಿರೋದು. ಸ್ಪೂನ್ ಇದೆ, ತಗೋ ಸ್ಪೂನಲ್ಲಿ ತಿನ್ನು. ಅಲ್ಲೆಲ್ಲ ಇಡಬಾರ್ದಂಗೆಲ್ಲ ರಿಪೀಟ್ ಆಗ್ತಾ ಇತ್ತು, ಹಂಗಾಗಿ ಫಸ್ಟೇ ಇದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಆ್ಯಂಡ್ ಏಜ್ ಮ್ಯಾಟರ್ ಅನ್ಸುತ್ತಾ ರೀ ನಿಮಗೆ? ಏಜ್ ಇಸ್ ಜಸ್ಟ್ ಎ ನಂಬರ್. ಏಜ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ನನ್ಗೆ ಅದು ಮ್ಯಾಟರೇ ಅನಿಸಿಲ್ಲ. ಸೊ ಪ್ರೀತಿ ಮದುವೆಯಲ್ಲಿ ಏಜ್ ಡಸಂಟ್ ಮ್ಯಾಟರ್. ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಅವ್ರ ಕಷ್ಟಗಳು ಏನಿರುತ್ತೆ ಅದು ನಾನು ಅರ್ಥ ಮಾಡ್ಕೊಬೇಕು, ನನ್ನ ಕಷ್ಟ ಏನಿರುತ್ತೆ ಅವ್ರು ಅರ್ಥ ಮಾಡ್ಕೊಂಡು ಇಬ್ರು ಪ್ರೀತಿ ಮಾಡ್ಕೊಂಡು ಹೋದ್ರೆ ಏನಿರಲ್ಲ. ಏನಂತೀರ ರೀ ಇದಕ್ಕೆ? ಹೌದು, ನಿಜ. ಒಬ್ರೊಬ್ರು ಮಾತಾಡ್ಕೊಂಡು ಪ್ರೀತಿ ಮಾಡ್ಕೊಂಡು ಹೋದ್ರೆ ಇದೆಲ್ಲ ಮ್ಯಾಟರ್. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮೇನ್. ಐ ಥಿಂಕ್ ನಿಮ್ಗಿದೆಲ್ಲ ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಟಿಶ್ಯೂ ಇಲ್ಲ, ನೀವೇ ಕೊಡಿ. ಆ್ಯಂಡ್ ಆಲ್ಮೋಸ್ಟ್ 10 years ಮೇಲೇನೆ ಡಿಫ್ರೆನ್ಸ್ ಇದೆ. ಓಕೆನಾ? ನನಗೆ ಅದೆಲ್ಲ ಮ್ಯಾಟರ್ ಅನ್ಸಲ್ಲ. ನನಗೆ ಒಂದೇ 1% ಅಷ್ಟು ಗಿಲ್ಟ್ ಫೀಲ್ ಆಗಲ್ಲ. ಆ್ಯಂಡ್ ಪ್ರೀತಿ ಮದುವೆಯಲ್ಲಿ ಇಷ್ಟಪಟ್ಟು ಮದುವೆ ಆಗಿದ್ದೀರಾ, ನಿಮ್ಮ ಮಧ್ಯೆ ಪ್ರೀತಿ ಇದೆ ಅಂತಂದರೆ ಏಜ್ ಆಗಿರ್ಬೋದು, ಲುಕ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸ್ಟೈಲ್ ಆಗಿರೋದು ಏನು ಮ್ಯಾಟರ್ ಆಗಲ್ಲ. ನೀವು ನಿಜವಾಗ್ಲೂ ಅವ್ರನ್ನ ಪ್ರೀತಿ ಮಾಡ್ತೀರಾ, ಅವ್ರು ಹೆಂಗಿದ್ರೆ ಹಂಗೆ ಎಕ್ಸೆಪ್ಟ್ ಮಾಡ್ತೀರಾ. ನಾನಷ್ಟೇ ಅವ್ರು ಯಾವ ಥರ ಇದ್ದಾರೋ ಆ ಥರ ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಪ್ರೀತಿಯಿಂದ ಇದ್ದೀನಿ. ಏನಂತೀರಾ ರೀ? 200%. ನೆಕ್ಸ್ಟ್ ಕ್ವಶನ್, ನಿಮ್ದು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಇದು 4 ಜನ ಕೇಳಿದ್ದಾರೆ. ಖಂಡಿತ ಅರೇಂಜ್ ಮ್ಯಾರೇಜ್. ಎಲ್ಲರೂ ಲವ್ ಮ್ಯಾರೇಜ್ ಅನ್ಕೊಂಡಿದ್ದೀರಾ. ಅದಕ್ಕೆ ಇನ್ನೇನೇನೋ ಇಮ್ಯಾಜಿನ್ ಮಾಡ್ಕೊಂಡು ಮೆಸೇಜಸ್ ಮಾಡಿದ್ದಾರೆ. ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ದೂರ ಇಟ್ಟಿದ್ದಾರೆ, ಸಮಥಿಂಗ್ ಎಲ್ಲ ಹೇಳಿದ್ದಾರೆ. ಇಬ್ಬರು ಫ್ಯಾಮಿಲಿನೂ ಖುದ್ದಾಗಿ ಇಷ್ಟಪಟ್ಟು ಮದುವೆ ಮಾಡಿಸಿರೋದು. ಏನಂತೀರಾ ರೀ? ಹೌದು, ಖಂಡಿತ. ನಾನು ಇಷ್ಟಪಟ್ಟೆ ಮದುವೆ ಆಗಿರೋದು, ನನಗೆ ಇಷ್ಟ ಆಗದಿರ ಅಂತಿದ್ನಲ್ಲ, ನಾನೇ ಒಂದು ಸ್ಟೆಪ್ ತಗೊಂಡು ಮದುವೆ ಆಗಿರೋದು. ಏನಂತೀರಾ ರೀ? ಹೌದು. ನಮ್ಮ ಮನೆಯವ್ರು ತಿನ್ನೋದ್ರಲ್ಲಿ ಬ್ಯುಸಿಯಲ್ಲಿದ್ದಾರೆ. ಆ್ಯಂಡ್ ಇನ್ನೊಂದು, ನಿಮಗೆ ನಿಮ್ಮ ಹಸ್ಬೆಂಡ್ ಅಲ್ಲಿ ತುಂಬಾ ಇಷ್ಟ ಆಗೋದು ಏನು ಇದೆ? ಈ ಕೇರಿಂಗ್ನೆಸ್, ಪ್ರೀತಿ. ನಾನು ಎಷ್ಟೇ ತಪ್ಪಾಗಲಿ ಅಥವಾ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ರು, ಎಂಥದ್ದೇ ಸಿಚುವೇಶನ್ಸಲ್ಲಿ ಅವ್ರು ನನ್ನನ್ನು ಬಿಟ್ಕೊಡಲ್ಲ. ಆ್ಯಂಡ್ ತುಂಬ ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ. ಅದೇ ತುಂಬ ಇಷ್ಟ. ಆ್ಯಂಡ್ ಇನ್ನೊಂದು ಏನು ಇಷ್ಟ ಅಂದರೆ, ಅವರಲ್ಲಿ ತುಂಬ ಲಾಯಲ್ಟಿ ಇದೆ. ಯಾವ ರೇಂಜ್ಗೆ ಅಂದರೆ, ಅವ್ರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಸೊ ನಂಗೆ ಅದು ತುಂಬ ಇಷ್ಟ. ತುಂಬ ಲಾಯಲ್ ಆಗಿರ್ತಾರೆ ನನ್ನ ಹತ್ರ. ಸೊ ನಂಗೆ ಅದಕ್ಕೆ ಅವ್ರಂದ್ರೆ ತುಂಬ ಇಷ್ಟ. ಕ್ಲಿಯರ್? ನೀನು ಹೇಳ್ಬೇಕು, ನನಗೆ ಗೊತ್ತಿಲ್ಲ. ನಿಮ್ಗೇನು ಅನಿಸ್ತು ಇವಾಗ ನಾನು ಹೇಳಿದ ನಿಜಾನೇ ಇಲ್ವಾ? ಹೌದು, ಕರೆಕ್ಟ್. ಅಯ್ಯೋ, ಈ ಕ್ವಶನ್ನು ಮತ್ತೆ ತುಂಬ ರಿಪೀಟೆಡ್ ಕ್ವಶನ್ನು. ನಿಮ್ಮದು
ರೆಂಟಾ ಓನ್ ಹೌಸಾ ಅಂತ ಎರಡು ಅಲ್ಲ ಲೀಸು. ಕ್ಲಿಯರ್ ಅನ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಕ್ವಶನ್ನು, ವೈಫ್ ಆ್ಯಂಡ್ ಹಸ್ಬೆಂಡ್ ಖುಷಿಯಾಗಿ ಆ್ಯಂಡ್ ಚೆನ್ನಾಗೇ ಇರಬೇಕು ಅಂದರೆ ಸೀಕ್ರೆಟ್ ಏನು? ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಷ್ಟ ಬರಲಿ ಸುಖ ಬರಲಿ ಒಬ್ಬರನ್ನೊಬ್ರು ಬಿಟ್ಕೊಡ್ಬೇಡಿ ಅಷ್ಟೇ. ದಟ್ಸ್ ಇಟ್. ನನಗೂ ಅಷ್ಟೇ ಅನ್ಸುತ್ತೆ. ಆ್ಯಂಡ್ ಯಾವುದೇ ಸಿಚುವೇಶನ್ಸಲ್ಲಾಗಲಿ ತಿನ್ನು. ನಿಮ್ಮ ಲೈಫ್ ಪಾರ್ಟ್ನರ್ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಬಿಟ್ಕೊಡ್ಬೇಡಿ. ಆ್ಯಂಡ್ ಇನ್ನೊಂದು ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಪಾರ್ಟ್ನರ್ಗೆ ಏನಾದರೂ ಒಂದು ಇಷ್ಟ ಇಲ್ಲ, ಅದು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಅದನ್ನು ಮಾಡಬೇಡಿ. ಅವ್ರಿಗೆ ಇಷ್ಟ ಆಗೋದನ್ನ ನೀವು ಮಾಡಿ, ಅವ್ರಿಗೆ ಇಷ್ಟ ಇಲ್ದಿರೋದು ಏನು ಮಾಡೋಕ್ಕೆ ಹೋಗ್ಬೇಡಿ. ಅವಾಗ ನಿಮ್ಗೆ ಇಷ್ಟ ಆಗಿರೋದೇ ಇರೋದೇ ಅವ್ರೇನು ಮಾಡೋದಿಲ್ಲ. ಹೌದು, ಕೇಳಿಸ್ ಮಾತಾಡಬೇಕು. ನನಗೆ ಮಾತ್ರ ಅಲ್ಲ ಇದು ಕ್ವಶನ್ಸ್, ನಿಮಗೂ. ಈಗ ನೀನು ನನ್ನ ಕ್ವಶನ್ ಕೇಳಿದ ಉತ್ತರ ಕೊಟ್ಟನಲ್ಲ, ನಿಮ್ಗೆ ಏನು ಅನ್ಸುತ್ತೆ? ಆ್ಯಂಡ್ ಇನ್ನೊಂದು ಕ್ವಶನ್ ಅಂದರೆ, ಇದನ್ನ ಲಾಸ್ಟಲ್ಲಿ ಕೇಳೋಣ. ಯಾಕೆ ನಿನ್ನ ಹಸ್ಬೆಂಡ್ ಅಂದ್ರೆ ತುಂಬಾ ಇಷ್ಟ? ಆಗ್ಲೇನೆ ಹೇಳಿದ್ನಲ್ಲ ಇದಕ್ಕೆ ಉತ್ತರ. ತುಂಬಾ ಕೇರ್ ಮಾಡ್ತಾರೆ, ಒಂದು ಲೈನ್ ಹೇಳಿ. ತುಂಬಾ ಲಾಯಲ್ ಆಗಿರ್ತಾರೆ, ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ. ಸೊ ಅದು ನನಗೆ ತುಂಬಾ ಇಷ್ಟ. ಆ್ಯಂಡ್ ಇನ್ನೊಂದು ಕ್ವಶನ್ನು, ನಿಮ್ಮ ನೀವು ನನ್ನನ್ನು ಫಸ್ಟ್ ಟೈಮ್ ನೋಡಿದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಏನು ಅನಿಸ್ತು? ಏನು ಇಂಪ್ರೆಸ್ ಆಯಿತು? ಇಷ್ಟ ಆಯ್ತು, ಮದುವೆ ಆಗಬೇಕು ಅನ್ನಿಸ್ತು ಅಷ್ಟೇ. ಫಸ್ಟ್ ಫೀಲಿಂಗ್ ಹೇಳಿ, ಫಸ್ಟ್ ಇಂಪ್ರೆಷನ್ ಹೇಳಿ. ಏನು ಅನಿಸ್ತು ನಾನು ನೋಡಿದಾಗ? ಚೆನ್ನಾಗಿದ್ದಾಳೆ, ಪರವಾಗಿಲ್ಲ, ಪರವಾಗಿಲ್ಲ, ಚೆನ್ನಾಗಿರ್ತಾಳೆ, ಮದುವೆ ಆಗ್ಬೇಕು ಅನ್ನಿಸ್ತು. ಸುಮಾರು ಕಷ್ಟಗಳು ಬಂದು ಮದುವೆ ಆದ. ಐ ಥಿಂಕ್ ನಿಮ್ಗೆ ಆನ್ಸರ್ ಸಿಕ್ತು ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಕ್ವಶನ್ ಇದೆ, ಇದು ಯಾರೋ ಬೇಕು ಅಂತ ಬರ್ದಂಗಿದ್ದಾರೆ. ನಾನು ತಿಂಗಳಿಗೆ ಎಷ್ಟು ದುಡಿತೀನಿ ಅಂತ ಕೇಳಿದ್ದಾರೆ. ಏನ್ ಹೇಳ್ಬೇಕು ಇವಾಗ ನಾನು ಇದಕ್ಕೆ? ನೀವ್ ಹೇಳ್ತೀರಾ ನಾನು ಇಲ್ಲ? ನೀನ್ ಹೇಳ್ಬೇಕು. ನಿನ್ ಸಂಪಾದನೆ ನಾನು ಯಾವತ್ತರ ಕೇಳಿದ್ದೀನ ಎಷ್ಟು ಬರುತ್ತೆ ಏನು ಅಂತ. ಅಂಡ್ ಸೀರಿಯಸ್ಲಿ ಅವ್ರು ಹೇಳ್ತಾರ ನಿಜ. ಒಂದ್ ದಿನಕ್ಕೂ ನಾನು ಸಂಪಾದನೆ ಕೇಳಲ್ಲ. ಅಂಡ್ ನನ್ನ ಸಂಪಾದನೆ ಅಂತ ಬಂತು ಅಂದ್ರೆ ನನ್ಗೆ ಒಂದ್ ತಿಂಗ್ಳಿಗೆ ಇಷ್ಟೇ ಅಂತಾರಲ್ಲ, ನಾನು ಸ್ಯಾಲ್ರಿಡ್ ಅಲ್ಲ. ನಂಗೆ ಇವಾಗ ಎಲ್ಲೇ ಹೋದ್ರು ನನಗೆ ಪರ್ಸ್ನಲ್ ಲೋನ್ಸ್ ಆಗಿರ್ಬೋದು, ಏನೇ ಆಗಲಿ ಲೋನ್ಸ್ ಕೊಡಲ್ಲ. ಬಿಕಾಸ್ ಸೆಲ್ಫ್ ಎಂಪ್ಲಾಯ್ಡ್ಸ್ಗೆ ಸ್ಯಾಲ್ರಿಡ್ ಪರ್ಸನ್ಸ್ಗೆ ಮಾತ್ರ ಲೋನ್ಸ್ ಆ ಥರ ಎಲ್ಲ ಕೊಡೋದು ಅಲ್ವಾ. ಸೊ ನಾನು ಆ ಥರ ಸ್ಯಾಲ್ರಿಡ್ ಪರ್ಸನ್ ಅಲ್ಲ. ನಾನು ತಿಂಗಳಲ್ಲಿ ಒಂದು ಟೈಮ್ಗೆ ಸಿಂಗಲ್ ಡಿಜಿಟು ಆಗಿರುತ್ತೆ, ಒಂದು ತಿಂಗಳು ಡಬಲ್ ಡಿಜಿಟು ಆಗಿರುತ್ತೆ, ಎಕ್ಸ್ಟ್ರಾನೂ ಆಗಿರುತ್ತೆ. ನನಗೆ ಮಂತ್ಲಿ ಇದೇ ಥರ ಬರುತ್ತೆ ಅಂತ ಪ್ರಾಮಿಸ್ ಇಲ್ಲ. ತೀರಾ ಕಮ್ಮಿನೂ ಬಂದಿದೆ, ತೀರಾ ಜಾಸ್ತಿನೂ ಬಂದಿದೆ. ಏನಂತೀರಿ? ಹೌದು, ಇದು ನನ್ನ ಸಂಪಾದನೆ. ಅಂಡ್ ಮತ್ತೆ ನಿಮ್ಮ ಹಸ್ಬೆಂಡ್ ಏನ್ ಬಿಸ್ನೆಸ್ ಮಾಡೋದು ಹೇಳ್ಬಿಡ್ರಿ. ನಮ್ದು ಟ್ರಾವೆಲ್ ಲೈನು ಜೊತೆಗೆ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಷ್ಟೇ ನಮ್ಮ ಬಿಸ್ನೆಸ್. ಐ ಥಿಂಕ್ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಅಂಡ್ ರ್ಯಾಂಡಮ್ ಕ್ವಶನ್, ಇದು ಯಾರೋ ನಮ್ಗೆ ಬೇಕು ಅಂತ ರಿಲೇಟಿವ್ಸೇ ಕೇಳಿರ್ತಾರೆ. ನಿಮ್ಮ ವೈಫು ತುಂಬಾ ಎಕ್ಸ್ಪೆನ್ಸಿವ್ ಅಲ್ವಾ, ತುಂಬಾ ಖರ್ಚು ಮಾಡ್ತಾರಲ್ವಾ, ಹೆಂಗ್ ನಿಭಾಯಿಸ್ತೀರಾ ಅವ್ರ ಖರ್ಚಿನ, ಅವ್ರ ಎಕ್ಸ್ಪೆನ್ಸಿವ್ನ? ಅವ್ರು ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಅಲ್ವಾ ಅಂತ ಕೇಳಿದ್ದಾರೆ. ಹೌದು, ಅವಳು ರಿಚ್ ಕಿಡ್ಡು, ಕಾಸ್ಟ್ಲಿನೇ, ಎಕ್ಸ್ಪೆನ್ಸಿವ್. ಆದರೆ ಅವಳು ಎಕ್ಸ್ಪೆನ್ಸಿವ್ ಇದೆ ಅವಳೇ ನೋಡ್ಕೊತಾಳೆ. ಆಲ್ಮೋಸ್ಟ್ 90% ಅವಳ ಖರ್ಚು ಅವಳೇ ನೋಡ್ಕೊತಾಳೆ. ಕೆಲವೊಮ್ಮೆ ಏನಾದರೂ ಬೇಕಾದಾಗ ಸಾಲ್ಟೇಜ್ ಇದ್ದಾಗ ನಾನು ಕೇಳ್ತಾಳೆ, ಅದಕ್ಕೆ ನಾನು ಕೊಡ್ತೀನಿ. ಐ ಥಿಂಕ್ ಇಟ್ಸ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಆ್ಯಂಡ್ ಇನ್ನೊಂದು ಎಕ್ಸ್ಪೆನ್ಸಿವ್, ನನ್ನ ಖರ್ಚು, ನನ್ನ ಬಟ್ಟೆ, ನನ್ನ ಸ್ಟೈಲಿಂಗ್ಗೆ, ನನ್ನ ಇನ್ವೆಸ್ಟ್ಮೆಂಟ್ಸ್, ನನ್ನ ಖರ್ಚು, ನನ್ನ ಕಮಿಟ್ಮೆಂಟ್ಸ್ ನಾನೇ ನೋಡಿಕೊಂಡ್ರು ಬಿಡು ಬೇಬಿ, ನಾನೇ ನೋಡಿಕೊಂಡ್ರು ನನಗೆ ಅವ್ರು ತುಂಬ ಮಾಡಿದ್ದಾರೆ. ಸುಳ್ಳ್ಯಾಕೆ ಹೇಳಬೇಕು? ಒಂದು ಬಟ್ಟೆಗಾಗಿರ್ಬೋದು, ಒಂದು ಮೇಕಪ್ಗಾಗಿರ್ಬೋದು, ಒಂದು ನನ್ನ ಸ್ಟೈಲಿಂಗಿಗೆ ಏನು ಕೊಟ್ಟಿಲ್ಲ ಅಂದರು ನನಗೆ ತುಂಬ ಮಾಡಿದ್ದಾರೆ. ನನಗೆ ಬೈಕ್ ಗಿಫ್ಟ್ ಮಾಡಿದ್ದಾರೆ, ಆ್ಯಂಡ್ ಲ್ಯಾಪ್ಟಾಪ್ ಕೊಡಿಸಿದ್ದಾರೆ, ಫೋನ್ ತಗೊಟ್ಟಿದ್ದಾರೆ. ಈ ಥರ ಎಲ್ಲ ತಗೊಂಡು ಬೇರೆ ಇನ್ನು ನಾರ್ಮಲ್ ಆಗಿ ಏನಿರುತ್ತೆ, ನನ್ನ ಬಟ್ಟೆಗಾಗಿರ್ಬೋದು, ನನ್ನ ವಾಚ್, ನನ್ನ ಆಕ್ಸೆಸರೀಸ್ ಎಕ್ಸೆಟ್ರಾ ನಾನು ನೋಡ್ಕೊಳ್ತೀನಿ. ಇವು ಮೂರು ನನಗೆ ಅವರು ಗಿಫ್ಟ್ ಮಾಡಿರೋವಂಥದ್ದು. ತುಂಬ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ನೇ ಗಿಫ್ಟ್ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕಲ್ವಾ? ಏನಂತೀರ ರೀ? ಹೌದು, ದಟ್ಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ನಿಮ್ಮದು ಸ್ವಂತ ಊರು ಯಾವುದು? ನಾನು ಹುಟ್ಟಿದ ಬೆಳೆದೆಲ್ಲ ಬೆಂಗಳೂರೇ. ಇದು ಬೆಳೆದಿಲ್ಲ ಬೆಂಗಳೂರೇ. ಮತ್ತೆ ಇನ್ನೊಬ್ರು ಕ್ವಶನ್ ಕೇಳಿದ್ದೀರಾ, ಯಾಕೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ ಅಂತ. ಕ್ವಶನ್ ನೀನು ಹೇಳಿ. ಹೌದು, ಇದು ನನ್ನ ಕ್ವಶನ್. ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂದರೆ, ನಾರ್ಮಲ್ ಆಗಿ ನಾನು ಮದುವೆ ಆದಮೇಲೆ ಒಂದು ಚಾರು ಹುಟ್ಟಿದ್ಮೇಲೆ ನನಗೇನು ಕೆಲಸ ಇರಲಿಲ್ಲ. ಓಕೆನಾ, ಒಂದು 2 months ಏನು ಕೆಲಸ ಇರಲಿಲ್ಲ. 2 months ಆದಮೇಲೆ ಅಮೆಝಾನಲ್ಲೇ ಹಿಂಗೆ ಗೊತ್ತಿರೋರ ಕಡೆಯಿಂದ ಒಂದು ಸ್ವಲ್ಪ ಕೆಲಸಕ್ಕೆ ಸೇರಿಕೊಂಡೆ. ಅದರಿಂದ ಸ್ಟಾರ್ಟಿಂಗಲ್ಲಿ ಏನೂ ಸಂಪಾದನೆ ಇರಲಿಲ್ಲ. ಸ್ವಲ್ಪ ದಿನ ಒಂದು 6 months ಅಂತ ಸಂಪಾದನೆ ಇರಲಿಲ್ಲ, ಏನಿಲ್ಲ.
ಬಟ್ ಬರ್ತಾ 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 ಕೆಲಸ ಇಂಪ್ರೂವ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮ ಹಸ್ಬೆಂಡು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲದಕ್ಕೂ ಬಿಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆ ನಂಗೆ ಇನ್ನೂ ಏನಾದರೂ ಗುರ್ತಿಸ್ಕೋಬೇಕು, ಜನಗಳನ್ನ ಸಂಪಾದನೆ ಮಾಡಬೇಕು, ಮತ್ತು ನಾನು ಏನೋ ಒಂದು ಸಾಧಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಜಾಸ್ತಿ ಇತ್ತು. ನನ್ನ ಹೆಸರು ಮಾಡಬೇಕು, ಮೇನಾಗಿ ನನ್ನ ಹೆಸರು ಮಾಡಬೇಕು ಅನ್ನೋದು ತುಂಬ ಇತ್ತು. ಸೊ ನನಗೆ ಅವಾಗ ನಾರ್ಮಲ್ ಆಗಿ ಹಿಂಗೆ ಸ್ಕ್ರೋಲ್ ಮಾಡೋವಾಗ ನಾರ್ಮಲ್ ರೀಲ್ಸ್ ಅದೆಲ್ಲ ನೋಡ್ತಾ ಇರ್ತೀವಲ್ಲ, ಅವಾಗ ರೀಲ್ಸ್ ಎಲ್ಲ ನೋಡುವಾಗ ನಾನು ಯಾಕೆ ಈ ಥರ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದೆ. ಫಸ್ಟು ನಾನು ವಿಡಿಯೋ ಮಾಡಿದ್ದು ನಾರ್ಮಲ್ ಇವ್ರ ಫೋನಲ್ಲಿ. ನಿಮ್ಮ ಫೋನ್ ಕೊಡಿ. ನನ್ನ ಫೋನಲ್ಲಿ ಇದೆಯಾ? ಮುಂಚೆ ಇದ್ದು ಬಟ್ ವಿಡಿಯೋ ಇದೆ ಇದರಲ್ಲಿ, ಗೊತ್ತಿಲ್ಲ. ಇದು ಅದು OnePlus ಸೈಲೆಂಟ್ ಆಗಿ ತಿನ್ನು. ಈಗ ಮಾಡ್ತಿರೋದು ಅವಳು ನೋಡ್ಬೋದು. ಈ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಇವ್ರ ಮೊಬೈಲಲ್ಲಿ ನಾನು ಚಾರು ಯೂಟ್ಯೂಬ್ ವಿಡಿಯೋ ಮಾಡಿದ್ವಿ, ಅಂದರೆ ಟ್ರಯಲ್ ವಿಡಿಯೋ. ನಾನು ಈ ವಿಡಿಯೋನ ಹಾಕ್ತೀನಿ. ಎಷ್ಟು ಓಲ್ಡ್ ವಿಡಿಯೋ, ಎಷ್ಟು ಚೆನ್ನಾಗಿದೆ. ಏನನ್ಸುತ್ತೆ ವಿಡಿಯೋ ನೋಡ್ರಿ? ಹೌದು, ನೋಡಿದ್ರೆ ಇದು ಹೆಂಗಿದೆ? ಈ ಫಸ್ಟ್ ವಿಡಿಯೋ ಇದು ಟ್ರೈ ಮಾಡಿದ್ದು. ಮತ್ತೆ ನಾನು ವ್ಲಾಗ್ಸ್ ಮಾಡಬೇಕು ಅಂತಾನೆ 13 ಮೊಬೈಲ್ ತಗೊಟ್ಟಿತ್ತಾನೆ ಇವರೇ. ಫಸ್ಟ್ ಐಫೋನ್ ತಗೊಟ್ಟಿದ್ದು ಅವರು. ಆ ಫೋನಲ್ಲಿ ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದು. ಮತ್ತೆ ನಂಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಎಲ್ಲ ಬೇಕು ಅಂದ್ಬಿಟ್ಟು ಮತ್ತೆ ಈ ಫೋನ್ ನಾನು ತಗೊಂಡಿದ್ದು ಅಷ್ಟೇ. ರ್ಯಾಂಡಮ್ ಆಗಿ ಏನಾದರೂ ಮಾಡಬೇಕು, ಒಂದು ಹೆಸರು ಮಾಡಬೇಕು, ಜನ ನನಗೆ ಗುರ್ತಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಈ ಕ್ವಶನ್ಗೆ ನಿಮ್ಮ ಉತ್ತರ ಸಿಕ್ಕಿದೆ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನೆಗೆಟಿವ್ ಕಾಮೆಂಟ್ಸ್ಗೆ ನೀವು ಹೆಂಗ್ ರಿಸೀವ್ ಮಾಡ್ಕೊಂಡ್ರಿ ಅಂತ. ನಾನು ನೆಗೆಟಿವ್ ಕಾಮೆಂಟ್ಸ್ ಆಕ್ಚುಲಿ ನೆಗೆಟಿವ್ ಕಾಮೆಂಟ್ಸ್ 90% ಬಂದೇ ಇಲ್ಲ. ಬಂದಿಲ್ಲ, ಮಾಡಿಲ್ಲ. 10% ಬಂದಿರಬಹುದೇನೋ, ಬಟ್ 90% ನೆಗೆಟಿವ್ ಮೆಸೇಜ್ ಬಂದಿಲ್ಲ. ನೆಗೆಟಿವ್ ಮೆಸೇಜ್ ಬಂದಿಲ್ಲ. ಬಟ್ ಕೆಲವೊಬ್ರು ನೆಗೆಟಿವ್ ಆಗಿ ಮಾತಾಡ್ಕೊಂಡಿರ್ಬೋದು ಹಿಂದೆ, ನಮಗ್ ಹೊರಗಡೆ ಹಿಂದೆಗಡೆ ಏನ್ ಮಾತಾಡಿರ್ಬೋದು, ಬಟ್ ನೆಗೆಟಿವ್ ಕಮೆಂಟ್ಸ್ ಯಾರು ಮಾಡಿಲ್ಲ. ಯಾಕಂದ್ರೆ ಆ ರೀತಿ ನಾವು ನಡ್ಕೊಂಡು ಇಲ್ಲ. ವಿಡಿಯೋಸ್ ಆ ತರ ನೆಗೆಟಿವ್ ಆಗಿ ವಿಡಿಯೋಸ್ ಮಾಡೂ ಇಲ್ಲ. ಓಕೆನಾ? ಅಂಡ್ ಅದಕ್ಕೆ ಏನು ಉತ್ತರ ಕೊಡ್ತೀರಾ ನೆಗೆಟಿವ್ ಕಾಮೆಂಟ್ಸ್ಗೆ? ನೆಗೆಟಿವ್ ಆಗಿ ನಮ್ಮ ಹಿಂದೆ ಬೈಕೊಳ್ಳೋದ್ರ ಬಗ್ಗೆ ಅಂತ ಅಂದ್ರೆ, ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಮಾಡಿರೋಂಥದ್ದು ನಮ್ದೇನಾದ್ರು ತಪ್ಪಿದ್ರೆ ಅದನ್ನ ನಾವು ತಿದ್ಕೊಂತೀವಿ. ಇಲ್ಲ ನಮ್ದೇನಾದ್ರು ತಪ್ಪಿಲ್ಲ ನಾವು ಸುಮ್ಮನೆ ಮಾಡಿದ್ರೆ ಅದು ಕೇರ್ ಮಾಡಲ್ಲ. ನಮ್ಮದು ತಪ್ಪು ಏನಾದಿತ್ತು ತಿದ್ಕೋತೀವಿ. ನೆಗೆಟಿವ್ ಕಾಮೆಂಟ್ಸ್ ಅಲ್ಲಿ ನಮ್ದೇನೋ ತಪ್ಪಿಲ್ದಾಗ ಏನಾದ್ರು ಅವ್ರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಕೇರ್ ಮಾಡಲ್ಲ, ಬಿಟ್ಟಾಗ್ತೀವಿ ಅಷ್ಟೇ. ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋರು ಅವ್ರ ಮನಸ್ತತ್ವ, ಅವ್ರ ವ್ಯಕ್ತಿತ್ವ ಅಂತದ್ದು ಅಂದ್ರೆ ಅಂತವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು, ಬಿಟ್ಟಾಕ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ನಾವಂತೂ ಯಾರ ಬಗ್ಗೆ ನೆಗೆಟಿವ್ ಆಗಿರ್ಬೋದು ನಮ್ಗೆ ಅದು ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ನಮಗೆ ನಾವು ಮಾಡ್ಬೇಕಾದ್ರೆ ಕೆಲಸಗಳೇ ಜಾಸ್ತಿ ಇದೆ. ಅಂಡ್ ಮೋಸ್ಟ್ ಆಫ್ ಇನ್ನೊಂದು 2-3 ಕ್ವಶನ್ ಇನ್ನೊಂದು ಏನು ಅಂದ್ರೆ, ನೀವು ಮನೇನ ಅಷ್ಟು ಕಿಚನ್ ಎಲ್ಲ ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀರಾ, ತುಂಬಾ ಕಿಚನ್ ಕುಕಿಂಗ್ ವ್ಲಾಗ್ಸ್ ಮಾಡುವಾಗ ಹೈಜೀನ್ ಮೇಂಟೈನ್ ಮಾಡ್ತಿರಲ್ಲ ಅಂತ ಕೇಳಿದ್ದೀರಾ. ಹೌದು, ನಾನು ಕ್ಲೀನಾಗಿ ಇಟ್ಕೊಳ್ತೀನಿ. ಆಲ್ಮೋಸ್ಟ್ 90-95% ಕ್ಲೀನಾಗಿ ಇಟ್ಕೊಳ್ತೀನಿ. ಮನೇನೂ ಹಂಗೆ ಇಟ್ಕೊಳ್ತೀನಿ. ಆ್ಯಂಡ್ ನಾನು ಕ್ಲೀನ್ ಇದ್ದೆ, ಅದಕ್ಕೆ ಡಬಲ್ ತ್ರಿಬಲ್ ಕ್ಲೀನ್ ಆಗಿದ್ದು ನಮ್ಮ ಹಸ್ಬೆಂಡ್ ಇದ್ದ. ಆ್ಯಂಡ್ ನನಗಿಂತ ನಾನು ಕ್ಲೀನ್ ಆದರೂ ನನಗಿಂತ ಡಬಲ್ ಅವರು ಒಂಥರ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ಅದರಲ್ಲೂ ಪರ್ಫೆಕ್ಟ್ ಆಗಿರಬೇಕು, ಒಂದು ಚೂರು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಅವರಿಂದ ನಾನು ಇನ್ನೂ ಒಂದು ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಂತೀರಾ? ಹೌದು, ನಿಜ. ನನ್ನಲ್ಲಿ ನಂದೊಂದು ಕ್ವಶನ್ ಇದೆ, ಹೇಳಿ. ನನ್ನಲ್ಲಿ ನಿಮ್ಗೆ ಏನು ಇಷ್ಟ ತುಂಬ? ನಿಮ್ದೊಂದು ಕ್ವಶನಾ? ನನ್ನಲ್ಲಿ ನಿಮ್ಗೆ ಏನು ಇಷ್ಟ ತುಂಬ? ಲವ್ ಮಾಡೋದು, ಕೇರ್ ಮಾಡೋದು, ನನ್ನ ಹೆಚ್ಚಾಗಿ ಪ್ರೀತಿ ಮಾಡೋದು, ಇದಿಷ್ಟು. ಇನ್ನೂ ಇದ್ದಾವೆ, ಹೇಳ್ತಾ ಹೋದ್ರೆ ಲಿಸ್ಟ್. ಸದ್ಯಕ್ಕೆ ನೋಡೋ ನಿಜ. ನೀವು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿದ್ರೆ ಡವ್. ಅಂಡ್ ಇನ್ನೊಂದು ಸ್ವಲ್ಪ ಜನ ಕೇಳಿದ್ದೀರಾ, ಯಾಕೆ ನಿಮ್ಮ ಅತ್ತೆ ಮಾವ ನಿಮ್ಮ ಮನೆಗೆ ಬರಲ್ಲ, ನಿಮ್ಮನ್ನ ನೋಡಲ್ಲ, ಮಾಡಲ್ಲ ಅಂತ. ಇದಕ್ಕೆ ಉತ್ತರ? ಸಮಯ ಬಂದಾಗ ಎಲ್ಲ ಸರಿ ಹೋಗುತ್ತೆ. ಸಮಯ ಬಂದಾಗ ಉತ್ತರ ಕೊಡ್ತೀವಿ. ಸದ್ಯಕ್ಕೇನು ಉತ್ತರ ಕೊಡೋ ಸ್ಟೇಜಲ್ಲಿ ಇಲ್ಲ. ದಟ್ಸ್ ಇಟ್. ಅಂಡ್ ಇದೊಂದು ಕೆಲವೊಂದು ರ್ಯಾಂಡಮ್ ಕ್ವಶನ್ಸ್ನ ನೋಟ್ ಮಾಡಿಕೊಂಡು ನಿಮ್ಮೆಲ್ಲ ಕ್ವಶನ್ಸ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ, ಯಾವತ್ತಾದರೂ ಇನ್ನೊಂದ್ಸರಿ ಖಂಡಿತವಾಗ್ಲೂ ನಿಮ್ಮ ಕ್ವಶನ್ಸ್ಗೆ ಉತ್ತರ ಕೊಡ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ನೀವೇನ?
ಏನು ಹೇಳೋದು? ಕ್ಲಾಸ್ ಏನಾದ್ರು ಇದೆಯಾ? ಪ್ಲೀಸ್ ಡೂ. ಥ್ಯಾಂಕ್ ಯು ಸ್ವಲ್ಪ ಕ್ವಶನ್ಸ್ ಕೇಳಿದ್ದಕ್ಕೆ. ನಿಮ್ಮಲ್ಲಿ ಏನೋ ಡೌಟ್ ಇತ್ತಲ್ಲ, ಆ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ನಾನೆಲ್ಲ ಕೇಳಿರೋದು ಅವರು ಅವ್ರಿಗೂ ಕೂಡ ಸೇರಿಸಿ ನಿಮ್ಮಲ್ಲಿರೋ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನೂ ಏನಾರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಯಾವತ್ತು ಇನ್ನೊಂದ್ಸರಿ ಯಾವಾಗಾದ್ರೂ ಫ್ರೀ ಇದ್ದಾಗ ಅದಕ್ಕೆ ಉತ್ತರ ಕೊಡ್ತೇವೆ. ನಾವು ಏನೇ ಕೊಟ್ಟರು, ನಾನು ಏನು ಹೇಳಿದ್ರು 100% ಸತ್ಯನೇ ಹೇಳ್ತೀನಿ. ಎಲ್ಲರೂ 1-2% ಆ ಕಡೆ ಆಗಿರ್ಬೋದು, ಬಟ್ 99% ಸತ್ಯನೇ ಹೇಳ್ತೀನಿ. ಅಂಡ್ ದಟ್ಸ್ ಇಟ್. ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ, ಸಿ ಯು ನೆಕ್ಸ್ಟ್ ವ್ಲಾಗ್.